ರಾಜ್ಯದಲ್ಲಿ ನಡೀತಾ ಇರುವಂಥ SIR ಪ್ರಕ್ರಿಯೆಯಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಗೊಂದಲಗಳು ಸೃಷ್ಟಿಯಾಗಿದೆ. ಈ ಗೊಂದಲಗಳು ಯಾಕೆ ಸೃಷ್ಟಿಯಾಯಿತು ಅಂತ ನೋಡ್ತಾ ಹೋದರೆ ಇದಕ್ಕೇನು ಪರಿಹಾರ ಅಂತ ಗಮನಿಸಿದರೆ SIR ಡ್ರಾಫ್ಟ್ ಪ್ರಕಾರ ಬೆಂಗಳೂರಲ್ಲೂ 48% ಹೆಸರುಗಳು ಡಿಲೀಟ್ ಆಗುತ್ತೆ. ಇದಕ್ಕೇನು ಕಾರಣ ಅಂತ ನೋಡಿದರೆ ಎಷ್ಟೋ ಜನರಿಗೆ ಎನ್ಯುಮರೇಷನ್ ಫಾರ್ಮ್ ಸಿಕ್ಕಿಲ್ಲ, ಇನ್ನೆಷ್ಟೋ ಜನ ಎನ್ಯುಮರೇಷನ್ ಫಾರ್ಮ್ ಅನ್ನು ವಾಪಸ್ ಕೊಟ್ಟಿಲ್ಲ. ಇಂಥ ಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ವಲಸೆ ಊರಲ್ಲಿ ಮತ್ತು ಬೆಂಗಳೂರಲ್ಲಿ ಎರಡೂ ಕಡೆಯೂ ಕೂಡ ವೋಟರ್ ID ಇತ್ತು. ಊರಲ್ಲೇ ವೋಟರ್ IDಯನ್ನು ಉಳಿಸ್ಕೊಳ್ಬೇಕು ಅಂತ ಜನ ಬಯಸಿದ್ದಾರೆ, ನಮ್ಮ ಹುಟ್ಟೂರಲ್ಲೇ ಇರಲಿ ಅಂತ. ಅದರ ಪರಿಣಾಮ ಈ ನಂಬರ್ಸ್ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. ಬೆಂಗಳೂರಲ್ಲಿ ಡಿಲೀಟ್ ಆಗುವಂಥ ನಂಬರ್ 17ನೇ ತಾರೀಕಿನವರೆಗೂ ಕೂಡ ಅವಕಾಶ ಇದೆ. ಮೊನ್ನೆ ಮತ್ತೆ ಮುಂದೂಡಿದರು, 8ನೇ ತಾರೀಕಿಗೆ ಮುಗಿದು ಹೋಗಬೇಕಿತ್ತು, 17ನೇ ತಾರೀಕಿನವರೆಗೂ ಕೂಡ ಮುಂದೂಡಿದ್ದಾರೆ. ಒಂದು ವೇಳೆ ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಮಾಡೋದಕ್ಕಾಗಲಿಲ್ಲ ಅಥವಾ ಇನ್ನೇನೋ ಸಮಸ್ಯೆ ಇದೆ ಅಂತ ಆದರೆ ಫಾರ್ಮ್ 6 ಸಲ್ಲಿಸುವ ಮುಖಾಂತರ 11 ವ್ಯಾಲಿಡ್ ದಾಖಲೆಗಳನ್ನು ಕೊಡುವ ಮುಖಾಂತರ ನೀವು ಅರ್ಹರಿದ್ದೀರಿ ಅಂತಾದರೆ ಹೆಸರನ್ನು ಉಳಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.